ಒಂದು ದಿವಸ ಒಂದು ಊಟಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ತಟ್ಟೆ ಇಟ್ಕೊಂಡು ನಿಂತಾಗ ಯಾರೋ ಬಂದು ತಳ್ಬಿಟ್ರು, ಏನೋ ಇಲ್ಲಿ ನಿಂತಿದ್ದಿ ಅಂತೇಳಿ. ಪ್ಲೇಟ್ ಕೆಳಗೆ ಬಿತ್ತು. ಆ ಪ್ಲೇಟ್ ಕೆಳಗೆ ಬಿದ್ದು ಅನ್ನೆಲ್ಲ ನೆಲದಲ್ಲಿ ಬಿತ್ತು. ಇದು ನನಗೆ ಸಿಕ್ಕಿದ ಭಾಗ್ಯ ಅಂತೇಳಿ ಅಲ್ಲೇ ಕೂತ್ಕೊಂಡು ಆ ಎಲ್ಲ ಅನ್ನನ ಪ್ಲೇಟ್ನಲ್ಲಿ ಹಾಕಿ ತಾನೇ ಖುದ್ದಾಗಿ ತಿಂತಾ ಹೋದ್ರು. ಅವರಿಗೆ ಎಂಥ ಪಾತ್ರ ಸಿಗ್ತಾ ಇತ್ತು ಅಂದರೆ ಯಾರೂ ಒಪ್ಪದಿರುವಂಥ, ರಿಜೆಕ್ಟ್ ಮಾಡಿರೋಂಥ ಪಾತ್ರಗಳು ಸಿಗ್ತಾ ಇತ್ತು. ಹೋದಾಗ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು ಪ್ರೊಡ್ಯೂಸರ್ ಮನೆಗಳಿಗೆ. ಹೋದಾಗ ಪ್ರೊಡ್ಯೂಸರ್ ಬಾಗಿಲು ತೆಗೆದುಬಿಟ್ಟು, ಬೇತಾಳನ್ನ ಕರ್ಕೊಂಡು ಬಂದಿದೆಯಲ್ಲ ಅಮ್ಮ, ಇವನಿಗೆ ಹೇಗೆ ಆ್ಯಕ್ಟ್ ಮಾಡಿಸೋದು? ದರ್ಶನ್ ಅಲ್ಲಿ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಪಾರ್ವತ ಮನೆಗೆ ಒಂದು ಯೋಚನೆ ಬಂತು, ಹೇಗೂ ತೂಗುದೀಪ ಶ್ರೀನಿವಾಸ್ ಅವರ ಮಗ ನಮ್ಮ ಜೊತೆ ತುಂಬಾ ಸಿನಿಮಾದಲ್ಲಿ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ, ಹೊಸ ಕ್ಯಾಮರಾ ತರಿಸಿ ಅದರ ಇನ್ಚಾರ್ಜ್ ದರ್ಶನಿಗೆ ಕೊಡ್ಬಿಡೋಣ ಅಂತ. ಇದು ಪಾರ್ವತಮ್ಮನ ಯೋಚನೆ. ಎಲ್ಲರೂ ಪರಭಾಷೆ ಅಂತ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ದರ್ಶನ ಯಾಕೆ ಹೋಗಿಲ್ಲ, ಬೇರೆ ಭಾಷಾ ಸಿನಿಮಾದಲ್ಲಿ ಯಾಕೆ ಮಾಡ್ಲಿಕ್ಕೆ ಹೋಗಿಲ್ಲ? ಇಲ್ಲ ಅಣ್ಣ, ನಾನು ಖಂಡಿತ ಹೋಗಲ್ಲ. ನನಗೆ ಈ ಚಿತ್ರರಂಗ ಎಲ್ಲವನ್ನೂ ಕೊಟ್ಟಿದೆ, ಯಾವುದು ಬಯಸಿದ್ದೇನೋ ಅದೆಲ್ಲ ಕೊಟ್ಟಿದೆ, ಬಯಸದೇ ಇರೋದನ್ನು ಕೊಟ್ಟಿದೆ. ಅಲ್ಲೋಗಿ ನಾನು ಇನ್ನೇನು ಕಡ್ದು ಕಟ್ಟಾಕಬೇಕಿದ್ದೇನಿಲ್ಲ ಅಂತ ನನ್ನ ಹತ್ರ ಹೇಳಿ. 20 ವರ್ಷ ಒಂದೇ ಒಂದು ಪೈಸೆ ದುಡಿಮೆ ಇಲ್ಲದೆ ಜೀವನ ಮಾಡುವಷ್ಟು ನನ್ನ ಹತ್ರ ಇದೆ ಈಗ.